ನಮಸ್ತೆ ಎಲ್ರಿಗೂ. ನಾನೊಂದು ಹೊಸ ಜಾಬ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಇದೊಂದು ತುಂಬ ಒಳ್ಳೆ ಅವಕಾಶ ಆಗಿದೆ. ಇದೊಂದು ಕೇಂದ್ರ ಸರ್ಕಾರಿ ನೌಕರಿಯಾಗಿದೆ. ಇದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಅಂತ ಹೇಳಿದ್ದಾರೆ. ಸೊ ವಿಶೇಷ ನೇಮಕಾತಿ ಅಭಿಯಾನ. ಇಲ್ಲಿ ಏನಿದೆ ಅಂದರೆ SC ST ಮತ್ತು OBC ಕ್ಯಾಟಗರಿಯವರಿಗೆ ತುಂಬ ಜಾಬ್ಸ್ನ ಕಾಲ್ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಜಾಬ್ ಇದು. ಬ್ಯಾಂಗ್ಳೂರು, ಮೈಸೂರು ಮತ್ತು KGF, ಪಾಲಕ್ಕಾಡ್ ಇದರಲ್ಲಿ ಎಲ್ಲ ಬ್ರ್ಯಾಂಚಸಲ್ಲೂ ಇದೊಂದು ಜಾಬ್ ಅವಕಾಶ ಇರುತ್ತೆ ಫ್ರೆಂಡ್ಸ್. ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಕಂಪನಿ ಹೆಸರು ಬಂದು BEML ಲಿಮಿಟೆಡ್. ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ SC ST ಆ್ಯಂಡ್ OBC ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಗ್ರೂಪ್ A, ಗ್ರೂಪ್ P ಮತ್ತು ಗ್ರೂಪ್ C ಜಾಬ್ ಆಗಿರುತ್ತೆ. ಗ್ರೂಪ್ A ಬಂದು 9th ಅಟೆಂಪ್ಟ್ ಅಂತ ಇದೆ. ಗ್ರೂಪ್ B ಮತ್ತು C ಬಂದು 7th ಅಟೆಂಪ್ಟ್ ಅಂತ ಇದೆ. ಏನಂದರೆ ಇದು 7th ಅಟೆಂಪ್ಟಲ್ಲಿ ಗ್ರೂಪ್ B ಮತ್ತು Cನ ವೇಕೆನ್ಸಿನ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಗ್ರೂಪ್ A ಜಾಬ್ ಬಂದುಬಿಟ್ಟು 9th ಅಟೆಂಪ್ಟ್, ಅಂದರೆ 9th ಅಟೆಂಪ್ಟಲ್ಲಿ ಜಾಬ್ನ ವೇಕೆನ್ಸೀಸ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಅಂತಿದೆ. ವೇರಿಯಸ್ ವೇಕೆನ್ಸೀಸ್ ಇದೆ. SC ST OBCಗೆ ನೋಡ್ಬೋದು. ಅದೇ ಥರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ವೇಕೆನ್ಸೀಸ್ ಇದೆ. ಸೀನಿಯರ್ ಮ್ಯಾನೇಜರ್ಸ್ ವೇಕೆನ್ಸಿ ಇದೆ ಮತ್ತು ಮ್ಯಾನೇಜರ್ ವೇಕೆನ್ಸಿ ಇದೆ. ಆಫೀಸರ್ ಆ್ಯಂಡ್ ಇಂಜಿನಿಯರ್ ವೇಕೆನ್ಸಿ ಇದೆ. ಇಲ್ಲಿ ನೋಡ್ಬೋದು ಪೊಸಿಷನ್ಸ್ ಬಂದು ಪ್ಲ್ಯಾನಿಂಗ್, ಪ್ರೊಡಕ್ಷನ್, HR ಇದು ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. SCಗೆ ಏನು ವೇಕೆನ್ಸಿ ಇದೆ, STಗೆ ವೇಕೆನ್ಸಿ ಇದೆ, OBCಗೆ ಏನು ವೇಕೆನ್ಸಿ ಇದೆ, ಟೇಬಲ್ ನೀವು ನೋಡ್ಬೋದು. ಸೊ ಸೂಕ್ತ ಎಕ್ಸ್ಪೀರಿಯೆನ್ಸ್ ಇರೋರು ಅಥವಾ ಕ್ವಾಲಿಫಿಕೇಷನ್ ಮ್ಯಾಚ್ ಆಗೋರು ಇದನ್ನು ನೋಡಿಕೊಂಡು ಎಲ್ಲ ಪೊಸಿಷನ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಇದು SC ಮತ್ತು ST OBC ಜಾಬಲ್ಲಿ ತುಂಬ ಒಳ್ಳೆಯ ಅವಕಾಶ ಆಗಿದೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಗ್ರೇಡ್ಗೆ ಏನೇನು ಕ್ವಾಲಿಫಿಕೇಷನ್ ಅಂತಲೂ ಕೂಡ ಬ್ರೀಫಾಗಿ ಮೆನ್ಷನ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಬಂದು ಸಿವಿಲ್ ಕರೆದಿದ್ದಾರೆ. ಬ್ಯಾಕ್ಲಾಗ್ ಇದು ಬಂದು ಗ್ರೂಪ್ B ಜಾಬ್ ಆಗಿರುತ್ತೆ. ಗ್ರೂಪ್ C ಜಾಬ್ ಬಂದುಬಿಟ್ಟು ಡಿಪ್ಲೊಮಾ ಟ್ರೈನಿಂಗ್ ಮತ್ತು ಆಫೀಸರ್ ಅಸಿಸ್ಟೆಂಟ್ ಅಂತ ಇದೆ. ಇದು ಕೂಡ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಪ್ಲ್ಯಾನಿಂಗ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಕರೆದಿದ್ದಾರೆ. ಇಲ್ಲಿ ನೋಡ್ಬೋದು ವೇಕೆನ್ಸೀಸ್ ಎಷ್ಟಿದೆ ಅಂತ. ಗ್ರೂಪ್ B ಬಂದು ಗ್ರೂಪ್ Aಗಿಂತ ಸ್ವಲ್ಪ ಕೆಳಮಟ್ಟದ ಹುದ್ದೆ ಆಗಿರುತ್ತೆ. ಬಟ್ ಇದು ಕೂಡ ಒಂದು ಒಳ್ಳೆಯ ಪೊಸಿಷನ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿ ಬರುತ್ತೆ. ಗ್ರೂಪ್ C ಕೂಡ ಬಂದು ಒಂದು ಎಂಪ್ಲಾಯಿ ಕ್ಯಾಟಗರಿ. ಡಿಪ್ಲೊಮಾ ಟ್ರೈನಿಂಗ್ಸ್ ಮತ್ತು ಅಸಿಸ್ಟೆಂಟ್ ಆಫೀಸ್ ಅಸಿಸ್ಟೆಂಟ್ ಅಂತ ಕರೆದಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡೋದು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಸೊ ಇದೇ ಕೂಡ ಬ್ರೀಫಾಗಿ ನೋಡಬೇಕಂದ್ರೆ ಗ್ರೂಪ್ A ಪೊಸಿಷನ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ಜಸ್ಟ್ ಎಲ್ಲ ಪೊಸಿಷನ್ಸ್ನ ತೋರಿಸ್ತಾ ಇಲ್ಲ, ಕೆಲವು ಪೊಸಿಷನ್ಸ್ ಅಷ್ಟೇ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಮ್ಯಾನೇಜರ್, ಸಬ್ ಕಾಂಟ್ರಾಕ್ಟ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಡೊಮೈನ್ ಇದೆ. ಸಬ್ ಕಾಂಟ್ರಾಕ್ಟ್ ಅಂತ ಇನ್ನೊಂದು ಡೊಮೈನ್ ಇದೆ. ನೋಡ್ಬೋದು ಕ್ವಾಲಿಫಿಕೇಷನ್ ಬಂದು ಫಸ್ಟ್ ಕ್ಲಾಸ್ ಗ್ರ್ಯಾಜುಯೇಟ್, ಫಸ್ಟ್ ಕ್ಲಾಸ್ ಫುಲ್ ಟೈಮ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಫ್ರಮ್ ಮೆಕ್ಯಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ಸಬ್ ಕಾಂಟ್ರಾಕ್ಟ್ ಇದು ಕೂಡ ಇಂಜಿನಿಯರಿಂಗ್ ಬೇಸ್ಡ್ ಜಾಬ್ ಆಗಿರುತ್ತೆ. ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಏನಿರಬೇಕಂತಲೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಮ್ಯಾನೇಜರ್ ಆಗಿಂದ 8 years ಎಕ್ಸ್ಪೀರಿಯನ್ಸ್ ಕೇಳಿದರೆ ಎರಡೂ ಪೊಸಿಷನ್ಸ್ಗೆ ಕೂಡ. ಸೊ 8 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಜನರಲಾಗಿ ನಾನೊಂದು ಗ್ರೂಪ್ B ಜಾಬ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿವಿಲ್ ಅಂತ ಕೊಟ್ಟಿದ್ದಾರೆ. ಇದು ಒಂದು STಗೆ ಒಂದು ವೇಕೆನ್ಸಿ ಇರುತ್ತೆ. ಇದು ಕೂಡ ಫಸ್ಟ್ ಕ್ಲಾಸ್ ಫುಲ್ ಟೈಮ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಫ್ರಮ್ ಮೆಕ್ಯಾನಿಕಲ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಷರ್ಸ್ ಆರ್ ಕ್ಯಾಂಡಿಡೇಟ್ಸ್ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅಂತ ನೋಡ್ಬೋದು. ಸೊ ಫ್ರೆಷರ್ಸ್ ಕೂಡ ಈ ಜಾಬ್ ಅಪ್ಲೈ ಮಾಡ್ಬೋದು. ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಇದಕ್ಕೆ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಡ್ವಾಂಟೇಜ್ ಆಗುತ್ತೆ ಫ್ರೆಂಡ್ಸ್. ಇದೊಂದು ನೋಡ್ಬೋದು ನೀವು. ಸೊ ಗ್ರೂಪ್ C ಜಾಬ್ ಇದೆ. ಇದು ಬಂದು ಸಿವಿಲ್ಗಿದೆ, ಮೆಕ್ಯಾನಿಕಲ್ಗಿದೆ, ಪ್ಲ್ಯಾನಿಂಗ್ ಆ್ಯಂಡ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಡೊಮೈನು. ಸೊ ಈ 3 ಪೊಸಿಷನ್ಸ್ ಬಂದು ಸಿವಿಲ್ ಬಂದು STಗಿದೆ, ಮೆಕ್ಯಾನಿಕಲ್ ಗ್ರೂಪ್ C ಹುದ್ದೆ ಬಂದು ಅದು STಗಿದೆ, ಮತ್ತು ಪ್ಲ್ಯಾನಿಂಗ್ ಮತ್ತು ಸರ್ವಿಸ್ ಬಂದು ST ಒಂದು OBCಗೆ ಒಂದು ವೇಕೆನ್ಸಿ ಇರುತ್ತೆ. ಕ್ವಾಲಿಫಿಕೇಷನ್ ನೋಡ್ಬೋದು. ಈ ಯಾವುದೇ ಪೊಸಿಷನ್ಸ್ಗೂ ಎಕ್ಸ್ಪೀರಿಯನ್ಸ್ ಬೇಕಾಗಿರೋದಿಲ್ಲ, ಇದ್ದರೆ ಕೂಡ ಒಳ್ಳೆಯದಾಗುತ್ತೆ. ಮತ್ತು ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ. ಬೆಮೇಲ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಪೋಸ್ಟಿಂಗ್ ಮಾಡೋ ಸಾಧ್ಯತೆ ಇರುತ್ತೆ. ಇದನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಗ್ರೂಪ್ C ಹುದ್ದೆಗಳು ತುಂಬ ದಿನದಿಂದ ವೇಕೆಂಟ್ ಇರೋದನ್ನು ಇಲ್ಲಿ ಅಪ್ಲೈ ಅಂದರೆ ವೇಕೆನ್ಸಿನ ಈ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಫಿಲ್ ಮಾಡ್ತಾಯಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ ಆಗಿರುತ್ತೆ. ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾವ್ಯಾವ ಹುದ್ದೆಗೆ ಏನೇನು ಪೇ ಸ್ಕೇಲ್ ಇರುತ್ತೆ ಅಂತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಸೊ ಹೌ ಟು ಅಪ್ಲೈ, ಚೆಕ್ ಲಿಸ್ಟ್ ಬಿಫೋರ್ ನೀವು ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಏನೇನು
ಇಟ್ಕೊಂಡಿರ್ಬೇಕು ಡಾಕ್ಯುಮೆಂಟ್ಸು ಏನೇನು ಬೇಕು, ಹೇಗೆ ಅಪ್ಲೈ ಮಾಡಬೇಕಂತ ಬ್ರೀಫಾಗಿ ಕೊಟ್ಟಿದ್ದಾರೆ. ಅದು ನೋಡ್ಕೊಂಡು ಎಲ್ಲ ಪಾಯಿಂಟ್ಸು ನೋಡ್ಕೊಂಡು ಕವರ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ನ ರೆಡಿ ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ಹುದ್ದೆಗೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು 7th of January 2026 ಆಗಿರುತ್ತೆ. ಸೊ ಇಷ್ಟು ಡೇಟ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಏನೇ ಕ್ವೈರೀಸ್ ಇದ್ದರೂ ಈ ಜಾಬಲ್ಲಿ ಅಥವಾ ಈ ನೋಟಿಫಿಕೇಷನ್ ಮೇಲೆ ಇಲ್ಲೊಂದು ಇಮೇಲ್ ಕೊಟ್ಟಿದ್ದಾರೆ ನೋಡಿ, recruitment@bmllimited.in ಅಂತ. ಈ ಮೇಲ್ ಐಡಿಗೆ ನೀವು ಮೇಲ್ ಮಾಡಿ ಏನೇ ಕ್ಲಾರಿಫಿಕೇಷನ್ಸ್ ಇದ್ರೂ ಮೇಲ್ ಮಾಡ್ಬೋದು. ಸೊ ಅವರು 1 by 1 ರಿಪ್ಲೈ ಮಾಡ್ತಾರೆ. ಇದಿಷ್ಟು ಒಂದು ಒಳ್ಳೆಯ ಜಾಬ್ ಅಪ್ಡೇಟು, ತುಂಬ ಕ್ರಿಸ್ಪಾಗಿ ಹೇಳಿದ್ದೀವಿ. ಇದನ್ನು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.